ಕಲೀಲಿ ಅವಳು. ಇವತ್ತು ಆಗಿರೋ ಇನ್ಸಿಡೆಂಟ್ಗೆ ಕರ್ಕೊಂಡ್ಬಂದು ಕರಾಟೆ ಕ್ಲಾಸಿಗೆ ನಂಗೆ ಕೋಪ ಬಂದ್ಬಿಡ್ತು. ಅವ್ರನ್ನ ನೆನ್ಸ್ಕೊಂಡ್ ಇದ್ದಿದ್ದು ಕೋಪ ಬಂದ್ಬಿಡ್ತು ನಂಗೆ. ಸೇಮ್ ನಿಂತರನೆ ನಿನ್ ಮಗಳು. ನಾನ್ ಸ್ಟಾಪ್ ಬೈಕೊಂಡ್ ಹೋಗಿದ್ದೀನಿ, ನಾನ್ ಸ್ಟಾಪ್. ಏನ್ ಚಿನಿ ಅಲ್ಲಿ ಕೂತವಳು ನೋಡಿ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾವ್ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಯಾಕಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ಒಂಥರ ಇವತ್ತು ಎಷ್ಟು ಬೇಜಾರಾಗೋಗ್ಬಿಟ್ಟಿದೀನಿ ಅಂತಂದ್ರೆ ನನ್ನ ಮಗಳಿಂದ. ಸೊ ನಿಮ್ಗೂ ಕೂಡ ಹೇಳೋಣ, ನಿಮ್ಮನೇಲೂ ಹಿಂಗಿರ್ತಾರ ಅಂಡ್ ನಾನ್ ಇವತ್ತು ರಿಯಾಕ್ಟ್ ಮಾಡಿರೋದ್ರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ತಿಳ್ಸೋಣ ಅಂತ ಹೇಳಿ ಇವಾಗ ಆಲ್ಮೋಸ್ಟ್ ಸಂಜೆ ಟೈಮು 6:15 ಆಗಿದೆ. ಹೇಳೋಣ ನಿಮ್ಗೂ ಕೂಡ ಅಂತ ಅನ್ನಿಸ್ತು. ಸೊ ಹಂಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಹಿಂದಿನ ವ್ಲಾಗ್ ನೋಡಿದೀರಾ, ನನ್ ಮಗಳಿಗೆ ಸ್ವಿಮ್ಮಿಂಗ್ ಸೂಟು ಡ್ರೆಸ್ ಕೊಡಿಸ್ದೆ. ಓಕೆನಾ? ಏನಕ್ಕಪ್ಪ ಅಂತಂದ್ರೆ ನಮ್ಮ ಮಕ್ಳು ಹಾಕೊಂಡು ಹೋಗ್ಲಿ, ಚೆನ್ನಾಗಿರ್ಲಿ, ಕೇಳಿದೆಲ್ಲಾ ಕೊಡಿಸ್ತಾ ಇದೀನಿ. ಯಾವ್ದು ಒಂದಕ್ಕೂ ಹೆಚ್ಚು ಕಮ್ಮಿ ಮಾಡಿಲ್ಲ ನನ್ ಮಕ್ಳಿಗೆ. ನಮ್ಮ ಅಪ್ಪ ಅಮ್ಮ ನಮ್ಮನ್ ಹೆಂಗ್ ನೋಡ್ಕೊಂಡ್ರು ಅದೇ ತರನೇ ನಾನು ನೋಡ್ಕೊಂತಾ ಬರ್ತಾ ಇದೀನಿ. ನನ್ ಮಕ್ಳಿಬ್ರಿಗೂನು ಅವ್ರು ಹಿಂಗ್ ತೋರ್ಸಿದ್ನ ನಾನು ಕೊಡಿಸ್ತೀನಿ. ಕೆಲವೊಂದ್ಸಲಿ ಹಠ ಮಾಡ್ದಾಗ ಕೊಡ್ಸಲ್ಲ ಅಂತ ಹೇಳಿ ತಿರ್ಗಾ ಕೊಡ್ಸಿದ್ದು ಉಂಟು. ಬಟ್ ಹಿಂಗೆಲ್ಲಾ ನಾವುಗಳು ನೋಡ್ಕೊಂಡ್ ಬರ್ತಾ ಇರೋವಾಗ ಸಿಂಗಲ್ ಪೇರೆಂಟ್ ಅಂತಾನೂ ಅಲ್ಲ, ಅಪ್ಪ ಅಮ್ಮ ಯಾರಾದ್ರೂ ಸರಿನೇ, ಇವತ್ತು ಆಗಿರೋ ಇನ್ಸಿಡೆಂಟ್ಗೆ ಗೈಸ್ ನನ್ಗೆ ಕಣ್ ತುಂಬಾ ನೀರ್ ತುಂಬ್ಕೊಂಡ್ಬಿಡ್ತು. ಬೆಳಗ್ಗೆನೆ ಎದ್ದು ಮಗಳಿಗೆ ಎಲ್ಲ ವ್ಯಾನಿಗೆ ಬರ್ಬೇಡ ಅಂತ ಹೇಳ್ಬಿಟ್ಟು ನಾನೇ ಹೋಗಿ ಮಗಳನ್ನ ಬಿಡೋಣ ಖುಷಿಯಿಂದ, ಇವತ್ತು ಹೆಂಗಿದ್ರು ಸ್ವಿಮ್ಮಿಂಗ್ ಪೂಲ್ ಡೇ ಅಂತ ಅನ್ಬಿಟ್ಟು ಎಲ್ಲಾ ಟಿಫನ್ ಎಲ್ಲಾ ಮಾಡಿ, ಸ್ನಾಕ್ಸ್ ರೆಡಿ ಮಾಡಿ, ಫ್ರೂಟ್ಸ್ ಇಟ್ಟು, ಪ್ರತಿಯೊಂದನು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಟ್ಟು, ಎಕ್ಸ್ಟ್ರಾ ಬಟ್ಟೆ ಮತ್ತೆ ಸ್ವಿಮ್ಮಿಂಗ್ ಸೂಟು ಎಲ್ಲಾನು ಎತ್ತಿಟ್ಬಿಟ್ಟು ನಾನೇ ಕರ್ಕೊಂಡು ಹೋಗಿ ಕ್ಲಾಸ್ ರೂಮ್ ವರ್ಗು ಬಿಟ್ಟೆ. ಅವಳನ್ನ ಬಿಟ್ಬಿಟ್ಟು ಆ ಮ್ಯಾಮಿಗೆ ಹಿಂಗ್ ತೋರ್ಸಿದೀನಿ, ಕ್ಲಾಸ್ ಟೀಚರ್ಗೆ, ನನ್ ಮಗಳಿಗೂ ಗೊತ್ತಾಗ್ಲಿ ಇಂಥದ್ದು ಇಟ್ಟಿದೀನಿ ಅನ್ಬಿಟ್ಟು. ಮ್ಯಾಮು ಸ್ವಿಮ್ಮಿಂಗ್ ಸೂಟ್ ಕಳ್ಸಿದೀರಾ, ಓಕೆ ಅಂತ ಅಂದ್ರು. ಅದಾದ್ಮೇಲೆ ಏನಾಯ್ತು, ನನ್ಗೆ ಮೊದ್ಲೇ ನಮ್ ದೇವ್ರ ಸತ್ಯ ನಮಗ್ ಗೊತ್ತಿತ್ತು, ಆಯ್ತಾ. ಸರಿ, ಅದಾದ್ಮೇಲೆ ಏನಾಯ್ತು, 1:45ಗೆ ವ್ಯಾನ್ ಬಂತು. ನಮ್ಮ ಅಪ್ಪ ಕರ್ಕೊಂಡ್ಬಂದ್ರು. ಚಪ್ಲಿನ ಎಲ್ಲೋ ಬಿಟ್ಬಿಟ್ಟವಳೆ, ಎಲ್ಲೋ ಕರ್ಕೊಂಡು ಹೋಗಿದ್ರಂತೆ. ಆ ಫೌಂಡರ್ದು ಒಂದು ಇದಿದೆ, ಸ್ವಿಮ್ಮಿಂಗ್ ಪೂಲ್ ರೆಸಾರ್ಟ್ ಏನೋ ಇದೆಯಂತ, ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಎಲ್ಲೋ ಬಿಟ್ಟು ಬಂದವಳೆ. ಓಕೆ, ಅದು ಹೋಗ್ಲಿ. ಡ್ರೆಸ್ ಅಲ್ಲಿ ಚಿನಿ ಸ್ವಿಮ್ಮಿಂಗ್ ಸೂಟು ಅಂತಂದ್ರೆ ಅದು ಇಲ್ಲ, ಮ್ಯಾಮ್ ಇಸ್ಕೊಂಡಿದ್ದಾರೆ, ಕೊಟ್ಟಿಲ್ಲ ಅಂತ ಅಂದ್ಲು. ಸರಿ, ನಾನೇನ್ ಮಾಡ್ದೆ, ಇಮಿಡಿಯೇಟ್ ಡ್ರೈವರಿಗೆ ಕಾಲ್ ಮಾಡ್ದೆ. ವ್ಯಾನ್ ಅಲ್ಲೇ ಬರೋದು, ವ್ಯಾನ್ ಅಲ್ಲೇ ಹೋಗೋದು. ಡ್ರೈವರಿಗೆ ಕಾಲ್ ಮಾಡ್ದೆ, ಅಣ್ಣ ಅಂಕಲ್ ಈ ತರ ಇಲ್ಲ ಅಂತಂದೆ. ಆಂಟಿ ಕೊಟ್ರು, ಇಲ್ಲಮ್ಮ ಕೇಳಿದಿಕ್ಕೆ ಅಲ್ಲಿ ಬಿಟ್ಟೆ ಇಲ್ಲಿ ಬಿಟ್ಟೆ ಅಂತ ಅಂದ್ಲು, ಸ್ವಿಮ್ಮಿಂಗ್ ಪೂಲ್ ಹತ್ರ ಬಿಟ್ಟೆ ಅಂತ ಅಂದಿದ್ದಾಳೆ. ಇಲ್ಲ ಆಂಟಿ, ಚಪ್ಪಲಿ ಹೋದ್ರೆ ಹೋಗ್ಲಿ, ಸ್ವಿಮ್ಮಿಂಗ್ ಸೂಟ್ ಎಲ್ಲಿ ಅಂತ ಕೇಳಿದಿಕ್ಕೆ ಒಂದಷ್ಟು ಎಕ್ಸ್ಚೇಂಜು ಮಿಸ್ಪ್ಲೇಸ್ ಆ ತರ ಎಲ್ಲ ಆಗಿದೆ, ಇದೆ ಸ್ಕೂಲಲ್ಲಿ ಇದೆ, ಕೊಡ್ತೀವಿ ನಾಳೆ ಬನ್ನಿ ಅಂತಂದ್ರೆ. ಇಲ್ಲ, ನಾನು ಇನ್ನೊಂದ್ 15 minutes ಅಲ್ಲಿ ಬರ್ತೀನಿ, ನಂಗೆ ಕೊಡಿ ಅಂತಂದೆ. ಇಮಿಡಿಯೇಟ್ ಅವ್ರು ಕಾಲ್ ಇಡ್ತಾ ಇದ್ದಂಗೆ ಸ್ಕೂಲ್ ಕಡೆಯಿಂದ ಕಾಲ್ ಬಂತು, ನಿಮ್ ಮಗಳು ಸ್ಲಿಪ್ಪರ್ಸ್ ಹಾಕೊಂಡ್ ಬಂದಿದ್ದಾಳ? ಇಲ್ಲ ಮೇಡಮ್ ಅಂತ ಅಂದೆ. ಮೇಡಮ್ ಸ್ವಿಮ್ಮಿಂಗ್ ಸೂಟು ಮಿಸ್ ಆಗಿದೆ, ಬಟ್ ಅವಳು ಬೇರೆ ಡ್ರೆಸ್ ಕೊಟ್ಟಿದ್ನಲ್ಲ ಅದೆಲ್ಲ ಒದ್ದೆ ಆಗಿದೆ. ಸರಿ ಆಯ್ತು, ಬರ್ತೀನಿ ರೀ ಅಂತ ಅಂದ್ಬಿಟ್ಟು ಹೋದೆ. ಇಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡಿದವಳು ಸ್ಕೂಲಿಗೆ 15-20 ನಿಮಿಷ ಆಗುತ್ತೆ. 10 ನಿಮಿಷ ಅಂತ ಅನ್ಕೊಳ್ಳಿ, ಹೋಗ್ತಾ ಇದ್ವಿ. ಏನ್ ಚಿನ್ನಿ ನಿಂಗ್ ಗೊತ್ತಾಗಲ್ವಾ, ಹಂಗೆ ಹಿಂಗೆಲ್ಲ ಬಿಟ್ಟು ಬರ್ಬಾರ್ದು ಚಿನ್ನಿ, ಅದೆಷ್ಟು ರೂಪಾಯಿ ಗೊತ್ತಾ? ಪೊಲೈಟ್ ಆಗಿ ಕರ್ಕೊಂಡು ಹೋದೆ 2 ನಿಮಿಷ. ಆಮೇಲೆ ಇಲ್ಲಮ್ಮಮ್ಮ, ನಾನು ಅಲ್ಲಿ ತಗೊಂಡೋಗಿಟ್ಟೆ, ಯಾರೋ ಅದನ್ನ ತಗೊಂಬಿಟ್ರು ಹಾಕೊಂಬಿಟ್ರು ಅಂತ ಹೇಳಿದ್ಲು. ನನ್ಗೆ ಒಂಥರ ಸ್ಟಾರ್ಟ್ ಆಯ್ತು, ನನ್ಗೆ BP ರೈಸ್ ಸ್ಟಾರ್ಟ್ ಆಯ್ತು ನನ್ಗೆ. ಅವಳು ಯಾವತ್ತು ನನ್ನ ಮಗಳು ಸುಳ್ಳೇ ಹೇಳಲ್ಲ, ಅವಳು ಇದ್ದಂಗೆ ಹೇಳ್ತಾಳೆ, ಆಯ್ತಾ. ಗೊತ್ತಾಯ್ತು, ಇವಳು ಎಲ್ಲೋ ಇಟ್ಟಿದ್ದಾಳೆ, ಬ್ಯಾಗ್ನ ಇಟ್ಟಿದ್ದಾಳೆ, ಯಾರೋ ಇವಳು ಸೂಟ್ನ ಹಾಕೊಂಡ್ಬಿಟ್ಟಿದ್ದಾರೆ, ಇವಳು ಸ್ವಿಮ್ಮಿಂಗ್ ಸೂಟ್ ಹಾಕೊಂಡಿಲ್ಲ ಅಂತ ನನಗ್ ಗೊತ್ತಾಗೋಯ್ತು. ಅಲ್ಲಿಗ್ ಸ್ಟಾರ್ಟ್ ಮಾಡ್ದವಳು ನಾನು ಸ್ಕೂಲ್ ತನಕ ಹೋಗೋ ತನಕ ನಾನ್ ಸ್ಟಾಪ್ ಬೈಕೊಂಡ್ ಹೋಗಿದ್ದೀನಿ, ನಾನ್ ಸ್ಟಾಪ್. ಏನ್ ಚಿನಿ ಈ ತರ ಎಲ್ಲ ಮಾಡ್ತೀಯ ನೀನು, ನಿನ್ ವಸ್ತು ಯಾವ್ದು, ಹೆಂಗ್ ಇಟ್ಕೋಬೇಕು, ಏನು ಗೊತ್ತಾಗಲ್ವಾ ನಿಂಗೆ? ಇನ್ಫ್ಯಾಕ್ಟ್ ಅವ್ಳು ಹೆಂಗೆ ಅಂತಂದ್ರೆ, ನನ್ ಮಗಳು ದಾಂಚೂರ್ ಕರ್ಣಿ, ಸೇಮ್ ನನ್ನ ಗಂಡನ್ ತರ. ನನ್ ಯಾವತ್ತೂ ನನ್ ಗಂಡನ್ ನಾನು ಅಷ್ಟು ಬೈಕೊಂಡಿಲ್ಲ.
ಬಟ್ ಇವತ್ತು ಸೇಮ್ ಅವ್ರದೇ ಬುದ್ಧಿ ಮಾಡ್ತಾ ಇದ್ದಾಳೆ, ಏನಿದ್ರು ಕೊಟ್ಟು ಬಂದ್ಬಿಡೋದು, ನಮಗ್ ಇರುತ್ತೋ ಬಿಡುತ್ತೋ ಕೊಟ್ಬಿಟ್ ಬಂದ್ಬಿಡೋದು, ಅದು ನಮ್ದೇ ಆಗಿದ್ರು ನೋಡ್ಕೊಂಡ್ ಹಿಂಗ್ ನಿಂತ್ಕೊಳ್ಳೋದು, ಅದನ್ನ ಕೇಳಕ್ಕೂನು ನಮ್ಗೆ ಬಾಯಿ ಬರಲ್ಲ. ಈ ತರ ಸೇಮ್ ಸೇಮ್ ನನ್ ಹಸ್ಬೆಂಡ್ ಬುದ್ಧಿನೇ. ಒಂದು ಚಪ್ಪಲಿ ತಗೊಂಡ್ರು ಅಷ್ಟೇ, ಯಾರೋ ಕೇಳಿದ್ರ ಕೊಟ್ಟು ಬಾ, ಒಂದ್ ಡ್ರೆಸ್ ತಗೊಂಡ್ರ ಕೊಟ್ಟು ಬಾ, ಇದೇ ಬುದ್ಧಿ ಮಾಡ್ಬಿಟ್ಲು. ಎಲ್ಲ ಸೇಮ್ ಅಚ್ಚು ಸೇಮ್, ಎಲ್ಲಾ ಅಪ್ಪ ಮಗಳು ಸೇಮ್ ಹಂಗೇನೆ. ಸರಿ ನನ್ಗೆ ಕೋಪ ಬಂದ್ಬಿಡ್ತು, ಅವ್ರನ್ನ ನೆನ್ಸ್ಕೊಂಡ್ ಇದ್ದಿದ್ದು ಕೋಪ ಬಂದ್ಬಿಡ್ತು ನಂಗೆ. ಸೇಮ್ ನಿಂತರನೆ ನಿನ್ ಮಗಳು ಅನ್ಕೊಂಡು ಒಂದ್ಸಲ ಅನ್ಕೊಂಡು ಇವಳಗ್ ಬೈಕೊಂಡ್ ಹೋದೆ. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಸ್ವಭಾವ, ಸ್ವಂತ ತಮ್ಮಂಗೆ ಇವಳು ಆಟ ಸಾಮಾನ್ ಕೊಡಲ್ಲ, ಅದೇ ಅಕ್ಕಪಕ್ಕ ಮನೆಯವ್ರು ಬಂದ್ರೆ ತಗೊಳ್ರೋ ಅಂತ ಕೊಡೋದು. ಈ ತರ ಅದೇನೋ ಅಂತಾರ ನೋಡಿ, ಮನೆಗೆ ಮಾರಿ ಊರ್ಗ್ ಉಪ್ಕಾರಿ ಅಂತ, ಸೇಮ್ ನನ್ನ ಹಸ್ಬೆಂಡ್ ಬುದ್ಧಿನೇ. ಎಷ್ಟು ಕೋಪ ಬಂದ್ಬಿಡ್ತು ಅಂತಾರ, ನೆತ್ತಿಗೆ ಏರ್ಬಿಡ್ತು ನನಗ್ ಕೋಪ. ಸರಿ ಹೋದೆ, ಸ್ಕೂಲಿಗೆ ಹೋದೆ, ಬಾಚಿನಿ ನಿನ್ಗೆ ಇವತ್ತೈತೆ ಸ್ವಿಮ್ಮಿಂಗ್ ಸೂಟ್ ಸಿಕ್ಕಿಲ್ಲ ಅಂತಂದ್ರೆ ಹೋದ್ರೋಯ್ತು, ನಿನಗ್ ಬಾ ಇವತ್ತು, ನೀನ್ ಹಾಕೊಂಡಿಲ್ಲ ಅಂತ ಗೊತ್ತಾಗ್ಬೇಕು ನನ್ಗೆ ಅಂತ ಅನ್ಬಿಟ್ಟು ಕರ್ಕೊಂಡೋದೆ. ಅಷ್ಟು ಬೈಕೊಂಡ್ ಕರ್ಕೊಂಡೋದೆ, ಹೊಡ್ದಿಲ್ಲ ಅವಳಿಗೆ ನಾನು, ಹೊಡ್ದಿಲ್ಲ ಅಷ್ಟ ಬೈಕೊಂಡ್ ಕರ್ಕೊಂಡೋದ್ನ. ಅದಾದ್ಮೇಲೆ ಏನಾಯ್ತು, ಬಂದ್ರು ಆಯ್ ಆಂಟಿ ಬಂದ್ಬಿಟ್ಟು ನೋಡಿ ಇದಾ ಅಂತಂದ್ರು. ಹೌದು ಇದೇನೆ, ಕ್ಯಾಪು ಗಾಗಲ್ಸು ಇಲ್ಲ. ಕ್ಯಾಪ್ ಬಂದು ಬೇರೆದ್ ಕೊಟ್ರು, ಬಟ್ ನಂದು ಈ ಕ್ಯಾಪ್ ಅಲ್ಲ, ಅದ್ರ ಮೇಲೆ ಹೆಸರಿದೆ PRK ಅಂತ ಸಮಥಿಂಗ್, ಅದೇ ನಂದು, ಅದೇ ಬೇಕು ನನ್ಗೆ ಅಂದೆ. ಯಾರೋ ಎತ್ಕೊಂಡ್ ಹೋಗ್ಬಿಟ್ಟಿದ್ದಾರೆ, ಮಿಸ್ಪ್ಲೇಸ್ ಆಗಿದೆ ಅಂತ ಅಂದ್ರು. ಅದ್ ಹೆಂಗ್ ಎತ್ಕೊಂಡ್ ಹೋಗ್ಬಿಡ್ತಾರೆ, ಎತ್ಕೊಂಡ್ ಹೋದವ್ರು ನಿಜಕ್ಕೂ ಕೊಡ್ತಾರ ನಮ್ಗೆ, ಅದು ನಿಮ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ, ನೋಡ್ಕೊಬೇಕು ಹಂಗೆ ಹಿಂಗೆ ಅಂತ ಸ್ಟಾರ್ಟ್ ಮಾಡ್ಕೊಂಡು. ಆಮೇಲೆ ಕ್ಲಾಸ್ ಟೀಚರು ಅವರು ಇವರು ಅಂತೆಲ್ಲ ಬಂದ್ರು. ಅಲ್ಲೇ ಸ್ವಲ್ಪ ವೆಯ್ಟ್ ಮಾಡಿದೆ. ನಾನು ಕ್ಲಾಸ್ ಟೀಚರ್ನ ಕ್ವಶನ್ ಮಾಡ್ದೆ, ಇಷ್ಟೇ ಕ್ವಶನ್ ಮಾಡಿ. ಅವ್ಳು ಹಾಕಿದ್ಲಾ ಡ್ರೆಸ್ಸು, ಅವಳು ಹಾಕಿದ್ಲಾ, ಸುಮ್ನೆ ನಿಂತ್ಕೊಂಡ್ರು. ಹಾಕಿದ್ಲು ಅಂತ, ನಿಜ ಹೇಳಿ ಹಾಕಿದ್ಲಾ, ಆಮೇಲೆ ಮಾತಾಡ್ತೀನಿ, ಯಾಕೆ ಆಮೇಲೆ ಮಾತಾಡ್ತೀನಿ ಹೇಳಿ. ಮೇ ಬಿ ಇಲ್ಲ. ಅವಾಗ ಹಿಡ್ಕೊಂಡೆ ನೋಡಿ ನಾನು. ಆಮೇಲೆ ಇನ್ನೊಬ್ರು ಯಾರೋ ನನಗೆ ಕಾಲ್ ಮಾಡಿದ್ರಲ್ಲ, ಅವ್ರಿಗೆ ಕಾಲ್ ಮಾಡಿದೆ. ನಾನು ಸ್ಕೂಲ್ ಪ್ರೆಮಿಸಸ್ ಅಲ್ಲೇ ಇದ್ದೀನಿ, ನನ್ ಮಗಳು ಸ್ಕೂಲ್ ಬಟ್ಟೆ ಹಾಕಿಲ್ಲ. ಇಲ್ಲ, ಆ ಫೋಟೋಸ್ ಎಲ್ಲ ಬಂದಾಗ ನೋಡಿ ಆಮೇಲೆ ಮಾತಾಡಿ, ಅಲ್ಲಿವರೆಗೂ ಮಾತಾಡಿದ್ರೆ ನೋ ಯೂಸು ಅಂತಂದ್ರು. ತಿರ್ಗಾ ಯಾರೋ ಕ್ಲಾಸ್ ರೂಮ್ ಮೀನ್ಸ್ ಆಫೀಸ್ ರೂಮ್ ಅಲ್ಲಿ ಇರೋರೊಬ್ರು ಬಂದ್ರು, ಜೆಂಟ್ಸ್. ಮೇಡಮ್ ಯಾಕೆ ಏನಾಯ್ತು, ಹಿಂಗೆಲ್ಲ ಸೀನ್ ಆಗಿದೆ, ನಾನು ಕ್ಲಾಸ್ ಟೀಚರ್ಗೆ ಇನ್ಫಾರ್ಮ್ ಮಾಡಿ ಬ್ಯಾಗಲ್ಲಿ ಇಟ್ಟಿದೀನಿ. ಸೊ ನನ್ನ ಮಗಳು ಬಟ್ಟೆನ ಬೇರೆಯವ್ರು ಹೆಂಗ್ ಹಾಕೊಂಡ್ರು, ಆ ಫೋಟೋಸ್ನ ನೀವೆಲ್ಲಾದ್ರೂ ಶೇರ್ ಮಾಡ್ತು ಅಂತಂದ್ರೆ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ತು ಅಂತ ನನಗ್ ಗೊತ್ತಾದ್ರೆ, ನನಗೇನಾದ್ರು ಬಂತು ಅಂತಂದ್ರೆ, ನಾನು ಯಾವ್ದೇ ಕಾರಣಕ್ಕೂ ನನ್ನ ಮಗಳನ್ನ ಈ ಸ್ಕೂಲಲ್ಲಿ ನಾನು ಕಂಟಿನ್ಯೂ ಮಾಡಲ್ಲ, ಡಿಸ್ಕಂಟಿನ್ಯೂ ಮಾಡ್ಬಿಡ್ತೀನಿ. ನನ್ಗೆ ಇಷ್ಟ ಆಗ್ತಾ ಇಲ್ಲ. ನೀವು ಒಂದು ಎಷ್ಟೋ ಜನ ಮಕ್ಳಿದ್ರು ಏನೋ ಆಗಿದೆ ಅಲ್ಲ, ಮಗಳನ್ಗೆ ಆ ಬ್ಯಾಗ್ ಮೇಲೆ ಹೆಸರು ಬರ್ದಿ ನೀವು ಆ ಬ್ಯಾಗ್ ಇಂದ ಎತ್ಕೊಂಡ್ ಪಿಕ್ ಮಾಡ್ಕೊಡ್ಬೇಕು. ಮಕ್ಳಿಗ್ ಗೊತ್ತಾಗಲ್ಲ, ಹೌದು, ಬಟ್ ನಿಮಗ್ ಗೊತ್ತಾಗಲ್ವಾ. ಅವ್ರು ಹಂಗೂ ಆ ಜೆಂಟ್ಸ್ ಬಂದಿದ್ದವ್ರು ಕ್ವಶನ್ ಮಾಡಿದ್ರಂತೆ, ಯಾಕೆ ಈ ಮಗು ಸ್ವಿಮ್ಮಿಂಗ್ ಸೂಟ್ ಹಾಕೊಂಡಿಲ್ಲ ಅಂತ ಅನ್ಬಿಟ್ಟು. ಬಟ್ ಇನ್ನೊಬ್ರು ಹಾಕೊಂತಾರೆ ನನ್ ಮಗಳು ಬ್ಯಾಗ್ ಇಂದ ಕೈ ಹಾಕಿ ಅಂತ ಅನ್ನೋವಾಗ, ಇನ್ನೆಷ್ಟ್ರ ಮಟ್ಟಿಗೆ ಮತ್ತೆ ನನ್ ಮಗಳು ಹೇಳಿಲ್ವಾ, ದಾನ್ಚೂರ್ ಕರ್ಣಿ ನೋಡಿದ್ರು ಹಂಗೆ, ಅದೇನ್ ಮನೆಗೆ ಮಾರಿ ಅಂತಾರಲ್ಲ ಆತರ. ಎಷ್ಟು ಬೇಜಾರಾಗೋಯ್ತು ಅಂತಂದ್ರೆ, ಅವಳು ಕಳ್ದಾಕೊಂಡ್ ಬಂದಿದ್ರು ನಾನು ಬೇರೆದ್ ಕೊಡ್ಸ್ಬಿಡ್ತಿದ್ದೆ ಹೊರತು, ಬಟ್ ಅವಳು ನನ್ನ ಮಗಳದನ್ನ ಎತ್ಕೊಂಡು ಅವ್ರು ಬೇರೆಯವ್ರು ಹಾಕೊಂಡು ಇವಳು ಹಾಕೊಂಡೇ ಇದ್ದಿದ್ದು ನಂಗೆ ಎಷ್ಟು ಹರ್ಟ್ ಆಗೋಯ್ತು ಅಂತಂದ್ರೆ, 5 ಜನ ನನ್ನನ್ನು ಸಮಾಧಾನ ಮಾಡ್ತಾವ್ರೆ, ನನ್ ಕನ್ವಿನ್ಸ್ ಆಗ್ತಾ ಇಲ್ಲ. ಹೌ ಇಟ್ ಈಸ್ ಪಾಸಿಬಲ್, ಹೆಂಗೆ ನೀವು ಇರ್ರೆಸ್ಪಾನ್ಸಿಬಲ್ ಆಗಿ ಈ ರೀತಿ ನೀವು ಇದ್ ಮಾಡಿದೀರಾ, ನನ್ಗಿದು ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇದು ದುಡ್ಡಿನ ಪ್ರಶ್ನೆ ಅಲ್ಲ, ನಾನೇನೋ ನನ್ ಮಗಳಿಗೆ ಅಷ್ಟ ಆಸೆಯಿಂದ ನಾವು ಕಷ್ಟನೋ ಸುಖನೋ ಏನೋ ಮಕ್ಳು ಹಾಕೊಂಡ್ ಚೆನ್ನಾಗಿರ್ಲಿ, ಎಲ್ಲರಂತೆ ನಾವ್ ಮಕ್ಳು ಅಂತ ನಾವು ಈ ತರ ಮಾಡಿ ಸ್ಕೂಲಿಗೆ ಕಳ್ಸಿದ್ರೆ, ನೀವ್ ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಬೇರೆ ಮಕ್ಳು ಹಾಕೊಂಡಿದಾರೆ, ಮಕ್ಳು ಗೊತ್ತಾಗಲ್ಲ, ನೀವ್ ಅಟ್ಲೀಸ್ಟ್ ಇದ್ ಮಾಡ್ಬೇಕಲ್ಲ. ನಿಮ್ ಫೋಟೋ ಏನಾದ್ರು ಶೇರ್ ಆಗೋಯ್ತು ಅಂತಂದ್ರೆ ನಾನ್ ನೆಕ್ಸ್ಟ್ ಸ್ಕೂಲ್ಗೆ ಕಳ್ಸಲ್ಲ, ನನ್ ದುಡ್ಡು ಹಾಳಾಗ್ ಹೋಯ್ತು, ನೀವ್ ರೀಫಂಡ್ ಮಾಡಿಲ್ಲ ಅಂದ್ರೂ ನನಗ್ ಬೇಕಾಗಿಲ್ಲ ಅಂದ್ಬಿಟ್ಟು ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟು ಬಂದ್ಬಿಟ್ಟೆ ನಾನು. ಇಲ್ಲ ಮೇಡಮ್ ನೀವ್ ಬೇಜಾರಾಗ್ಬೇಡಿ, ನಿಮ್ ಮಗಳು ಫೋಟೋ ನಾವೆಲ್ಲೂ ಹಾಕಲ್ಲ, ಹಂಗೆ ಹಿಂಗೆ ಅಂತಂದ್ರು. ದಟ್ ಇಸ್ ನಾಟ್ ದ ಮ್ಯಾಟರ್ ಆಫ್ ಫೋಟೋ ಶೇರ್ ಮಾಡ್ತಾರೆ ಅಥವಾ ಬಟ್ ಆ ಒಂದು ಕ್ಲಾಸ್ ಟೀಚರ್ 20 ಜನ ಮಕ್ಳಿರ್ತಾರೆ ಅಂತಂದ್ರೆ ಕಂಪ್ಲೀಟ್ ರೆಸ್ಪಾನ್ಸಿಬಲ್ ಅವ್ರದ್ದಾಗಿರುತ್ತೆ. ಎತ್ತಿಟ್ಟಿರೋವಾಗ ಬ್ಯಾಗ್ ಮೇಲೆ ಹೆಸರು ಬರ್ದಿ ನಾನು ಅವಳು ಇನ್ನೊಂದು ಬಟ್ಟೆ ಹಾಕೊಂಡಿದ್ದಾಳೆ ಅಂತಂದ್ರೆ ಎಕ್ಸ್ಟ್ರಾದು, ಮತ್ ಇದನ್ನು ಅವಳು ಹಾಕೊಂಡಿರ್ಬೇಕಲ್ವಾ, ನೋಡ್ಬೇಕಲ್ವಾ. ಇವಾಗ ಯಾರ್ಯಾರು ಸ್ವಿಮ್ಮಿಂಗ್ ಸೂಟ್ ಕಳ್ಸಲ್ಲ ಸ್ಕೂಲಿಗೆ, ಮಕ್ಳ ಜೊತೆ ಸ್ವಿಮ್ಮಿಂಗ್ ಸೂಟ್ ಇರಲ್ಲ, ಅವ್ರು ಯಾವ್ದೇ ಕಾರಣಕ್ಕೂ ಸ್ಕೂಲಿಗೆ ಕಳಿಸ್ಬೇಡಿ ಅಂತ ಕಾಷನ್ ಕೊಟ್ಟಿರೋವಾಗ ನಾವು ಹಾಕಿ ಕಳ್ಸಿರ್ತೀವಿ ಅನ್ನೋದವ್ರು ಗೊತ್ತಿರಲ್ವಾ.
ತಲೆ ಕೆಟ್ಟೋಗಿ ಅರ್ಧ ಗಂಟೆ ವಾದ ಮಾಡಿದೀನಿ ಅವ್ರ ಹತ್ರ ಅಂತಂದ್ರೆ, ಮೇಡಮ್ ನೀವ್ ಬೇಜಾರಾಗ್ಬೇಡಿ, ಹಂಗೆ ಹಿಂಗ್ ಬೇಜಾರ್ ಆಗ್ಬಿಡಿದೀನಿ, ನನ್ ಕಣ್ಣಂಚಲ್ಲಿ ತುಂಬಾ ನೀರ್ ತುಂಬ್ಕೊಂಡ್ಬಿಡ್ತು. ತಿರ್ಗಾ ಮನೆಗ್ ಬಂದೆ, ಅಲ್ಲಿ ನನ್ ಮಗಳ ಜೊತೆ ನಾನು ಏನು ಮಾತಾಡಿಲ್ಲ, ಸಿಕ್ಕಾಪಡೆ ಕೋಪ ಬಂದ್ಬಿಡ್ತು. ಅಲ್ಲಿಂದ ಟೈಲರ್ ಶಾಪಿಗೆ ಹೋದೆ, ಅಲ್ಲಿ ಬಲ್ಕ್ ಆಗಿ ಒಂದಷ್ಟು ನಾನು ಆಸ್ಟ್ರೇಲಿಯಾ ಪಾರ್ಸಲ್ದು ಬ್ಲೌಸಸ್ ಸ್ಟಿಚಿಂಗ್ ಕೊಟ್ಟಿದ್ದೆ. ಅದು ಇನ್ನೂ ತಲೆ ಕೆಟ್ಟೋಯ್ತು ನನಗೆ. ಅಲ್ಲಿಂದ ಮುಗಿಸ್ಕೊಂಡ್ ಮನೆಗ್ ಬಂದ್ಬಿಟ್ಟು ನಮ್ಮ ಅಪ್ಪಂಗೆ ಹೇಳ್ದೆ ಹಿಂಗಪ್ಪ ಅಂತ. ಅಲ್ಲ, ಫಸ್ಟ್ ಆಫ್ ಆಲ್ ಇವರೆಲ್ಲ ಚಿಕ್ಕ ಮಕ್ಳು, ಇವ್ರಿಗೆ ಏನ್ ಗೊತ್ತಿರುತ್ತೆ, ಸ್ಕೂಲು ಕ್ಲಾಸ್ ಟೀಚರ್ ಇವ್ರು ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಾಡ್ಬೇಕಲ್ವಾ ಅಮ್ಮ, ನೀನ್ ಇವಳಿಗೆ ಬೈಬೇಡ ಸುಮ್ನೆ ಇರು ಅಂತಂದ್ರು. ಗೈಸ್ ನಿಜ ಹೇಳ್ತೀನಿ, ಮಕ್ಳಿಗೆ ನಾವು ಕೇಳಿದ್ದೆಲ್ಲ ಕೊಡ್ಸಿ ಅವ್ರ ಹಠ ಬುದ್ಧಿ ಮಾಡಿ ಮಾಡ್ತಾ ಇರೋದ್ ನಮ್ದೇ ತಪ್ಪು. ನಿಜವಾಗ್ಲು ನನ್ಗೆ ಇವಾಗ ಸ್ಟ್ರಿಕ್ಟ್ ಮಾಡ್ಬಿಡೋಣ ಅಂತ ಅನ್ಕೊಂಡಿದೀನಿ. ತಲೆ ಕೆಟ್ಬಿಟ್ಟು ನಡಿ ನೀನ್ ಹಾಸ್ಟೆಲ್ಗೆ ಸೇರ್ಸ್ಬಿಡ್ತೀನಿ ಅನ್ನೋಷ್ಟು ಕೋಪ ಬಂದ್ಬಿಡ್ತು ನನ್ ಮಗಳ ಮೇಲೆ. ಎಲ್ಲ ಅರ್ಥ ಆಗುತ್ತೆ ಅವಳಿಗೆ, ಕಂಪ್ಲೀಟ್ ಎಲ್ಲ ಅರ್ಥ ಆಗುತ್ತೆ, ಅರ್ಥ ಆಗದಿರೋ ವಯಸ್ಸೇನಲ್ಲ. ಬಟ್ ಆದ್ರೂನು ಇಲ್ಲಿ ಯಾರ್ ಮಿಸ್ಟೇಕು ಅಂತ ಹೇಳ್ತೀರಾ? ಅವ್ರ ನನ್ನನ್ನೇ ಕೇಳ್ತಾರೆ, ಇಲ್ಲಿ ಯಾರ್ ಮಿಸ್ಟೇಕ್ ಆಗಿರ್ಬೋದು, ಬೇಕು ಅಂತಾನೆ ನಾವುಗಳೇ ಹಾಕಿಲ್ವಾ ಅಂತಂದ್ರೆ, ಮೇ ಬಿ ಇರ್ಬೋದೇನೋ ಅಂತಂದೆ. ಇಲ್ಲ, ನಾಳೆ ಬನ್ನಿ ನಿಮ್ಗೆ ಗಾಗಲ್ಸ್ ಇದೆಲ್ಲ ನಾನು ಇದ್ ಮಾಡ್ಕೊಡ್ತೀನಿ. ಏನಪ್ಪಾ ಆಗ್ತೀನಿ ನಡಿ. ನೋಡ್ರಿ ಇವನೊಬ್ಬ ಆ ನೆಟ್ ಹಾಕು ಅಂತ ಟಾರ್ಚರ್ ಕೊಡ್ತಾನೆ ನನ್ಗೆ. ಫೋನ್ ಕೊಟ್ರೆ ಫೋನ್ ನೋಡ್ಕೊಂಡ್ ಕುತ್ಕೋತಾನೆ ಅನ್ಬಿಟ್ಟು ನಾನು ಮೊಬೈಲ್ ಅಲ್ಲಿ ನೆಟ್ ಹಾಕ್ಬಿಟ್ಟು ಟಿವಿ ಕನೆಕ್ಟ್ ಮಾಡ್ಬಿಡ್ತೀನಿ. ಬರುತ್ತೆ ಹೋಗ, ಅಕ್ಕ ಬಂದ್ಲ ನೋಡೋ. ಇವಾಗ ನನ್ ಮಕ್ಳನ್ನ ಕರಾಟೆ ಕ್ಲಾಸಿಗೆ ಕೇಳ್ಕೊಂಬಾರಪ್ಪ ಅಂತ ಕಳ್ಸಿದೀನಿ. ಡ್ಯಾನ್ಸ್ ಕ್ಲಾಸಿಗಂತೂ ಸೇರ್ಸಲ್ಲ, ನಾನ್ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಸಲ್ಲ. ಇನ್ನೇನಿದ್ರು ಕರಾಟೆ ಕ್ಲಾಸ್ಗೆ ಹೋಗ್ಬೇಕು ಅವಳು. ಇನ್ನ ಸ್ವಿಮ್ಮಿಂಗ್ ಪೂಲ್ ಕ್ಲಾಸ್ಗೆ ಅಂತ ನಾನು ಸ್ಕೂಲಿಗಂತೂ ಹಾಕಲ್ಲ ಅವಳನ್ನ. ನೆಕ್ಸ್ಟ್ ಯಾವ್ದಾರ ಕ್ಲಾಸಸ್ ಬಂದ್ರೆ ಹಾಕ್ತೀನಿ. ಎಷ್ಟು ತಲೆ ಕೆಡ್ಸ್ಬಿಟ್ಟವಳೆ ಇವತ್ತು ಅಂತಂದ್ರೆ, ಗೈಸ್ ನಾವು ಏನೋ ಕಷ್ಟನೋ ಸುಖನೋ ನಮ್ಮ ಮಕ್ಳು ಏನೋ ಕಲಿತಾರೆ, ಇದ್ ಮಾಡ್ತಾರೆ ಮಟ್ತಾರೆ ಅಂತ ನಾವು ಮಾಡಿದ್ರೆ, ಇವಾಗಿಂದ ನಾವು ಅವ್ರನ್ನ ಇದ್ ಮಾಡಿಲ್ಲ ಅಂತಂದ್ರೆ ದೇವ್ರಾಣೆ ಇವತ್ತು ಇಷ್ಟು ಏನೋ ಅದು ನೆಕ್ಸ್ಟ್ ಇನ್ನ ದೊಡ್ಡದೇ ದಾನ ಮಾಡ್ಬಿಟ್ಟು ಬಂದ್ಬಿಡ್ತಾರೆ. ನಂದು ಅದೇ ಬುದ್ಧಿ ಇದು. ಯಾರು ಅಯ್ಯೋ ಪಾಪ ಅಯ್ಯೋ ಏನೋ ನೋಡ್ಬಿಡ್ತು ಅಂತಂದ್ರೆ ಏನಾಯ್ತು ಅದೇ ಎತ್ತಿ ಕೊಟ್ಟಿ ಹೇಳ್ತಾ ಇಲ್ವಾ, ಅಷ್ಟು ನಾವು ಒಳ್ಳೆಯವರಾಗಿರಕ್ ಹೋಗ್ಲೇಬಾರ್ದು, ಕೆಟ್ಟವರಾಗ್ಬೇಕು ಸ್ವಲ್ಪ. ಇನ್ನು ಏನೋ ದಾನ ಧರ್ಮ ಮಾಡ್ಬಿಡೋಣ ಅದು ಒಂಥರ. ನಂದ್ ಹೆಂಗೆ ಅಂತಂದ್ರೆ ನಿಜ, ನನ್ಗೇನಾರು ಒಂದ್ ವಸ್ತು ನನ್ ಬಟ್ಟೆನೆ ತಗೊಂಡ ನಂಗೆ ಇಷ್ಟ ಆಯ್ತಾ, ನನ್ ಯಾವ್ದೇ ಕಾರಣಕ್ಕೂ ಯಾರಿಗೂ ಕೊಡಲ್ಲ ಅದನ್ನ. ನನ್ಗೇನೋ ಇಷ್ಟ ಆಯ್ತಾ ಯಾರಿಗಾರು ಕೊಡ್ಬೇಕು ಅನ್ಸ್ತಾ ನಿಜ ಮನ್ಸ್ಫೂರ್ತಿಯಿಂದ ಕೊಡ್ತೀನಿ. ಈ ತರ ನಮ್ಗೆ ಅಂತ ತಗೊಂಡು ಬೇರೆಯವ್ರೊಬ್ರು ಹಾಕೊಂಡು ಅದು ನನ್ಗದು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ನಂಗೆ ಇದೆಷ್ಟು ಸರಿ ಎಷ್ಟು ತಪ್ಪು ಈ ತರ ಬಿಹೇವಿಯರ್ ನಾನ್ ಮಾಡಿದ್ದು ಅಂತ ನನ್ಗೆ ನಿಜ ಹೇಳ್ಕೊಳಕ್ ಆಗ್ತಾ ಇಲ್ಲ ಗೈಸ್. ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ನಮ್ಮ ಮಕ್ಳು ಅಂತ ಬಂದಾಗ ಎಲ್ರಿಗೂ ನಮ್ ಮಕ್ಳು ಫಸ್ಟ್ ಅಲ್ವಾ, ಅದ್ ಸಿಕ್ಕಾಪಡೆ ಬೇಜಾರಾಗುತ್ತೆ ನನ್ಗೆ ನಿಜ. ಈ ನೆನ್ನೆ ಎಲ್ಲ ಅಷ್ಟು ಹೋಗಿ ಹುಡುಕಿ ತಗೊಂಡ್ ಬಂದು, ದುಡ್ಡಿನ ಮ್ಯಾಟ್ರ್ ಅಲ್ಲ ಇದು. ಅಕ್ಕ ಬಂದ್ಲ ನೋಡಪ್ಪ, ಆ ಮಾವಿನ ತಗೊಂಬೋಗಲ್, ಮಾವಿನ ತಗೊಂಬೋಗೋ. ನೋಡಿ ಇವಾಗ ನಮ್ಮಪ್ಪ ಕರಾಟೆ ಕ್ಲಾಸಿಗೆ ಸೇರ್ಸ್ಬಿಟ್ಟು ಬಂದಿದ್ದಾರೆ. ಫೀಸ್ ಕಟ್ಟಕ್ ಹೋಗ್ತಾ ಇದೀನಿ, ಇಲ್ಲೇ ಮನೆ ಹತ್ರ. ಬನ್ನಿ ತೋರಿಸ್ತೀನಿ ಏನ್ ಮಾಡ್ತಾವಳೆ ಅಂತ. ಬಿಟ್ಬಿಟ್ಟು ಬಂದವ್ರೆ. ಅದು 6 ವರ್ಷಕ್ಕೆ ಸೇರ್ಸ್ಕೊಂತೀವಿ ಅಂತ ಹೇಳಿದ್ರಂತೆ. ಬಟ್ ಆಕ್ಟಿವ್ ಆಗಿದ್ದಾಳೆ, ಓಕೆ ಕಳಿಸಿ ಎಷ್ಟಾಗುತ್ತೋ ಅಷ್ಟು ಹೇಳ್ಕೊಡ್ತೀವಿ ಅಂತ ಅಂದ್ರಂತೆ. ಸೊ ಹಂಗಾಗಿ ಬಿಟ್ಬಿಟ್ಟು ಬಂದವ್ರೆ. ಇವಾಗ ಫೀಸ್ ಕಟ್ಬಿಟ್ಟು ಏನು ಪ್ರೊಸೀಜರು, ಹೆಂಗೆ ಡೈಲಿ ಇರುತ್ತಾ, ಏನು ಕತೆ ಏನೆಲ್ಲ ತಿಳ್ಕೊಂಡು ಬರ್ತೀನಿ. ನೋಡಿ ಅಲ್ಲೇ ಕಾಣಿಸ್ತಿದೆ ನೋಡಿ, ಅದು ಬಿಲ್ಡಿಂಗು, ಅಲ್ಲೇ ಕರಾಟೆ ಹೇಳ್ಕೊಡ್ತಾರೆ. ಆ್ಯಕ್ಚುಲಿ ನಮ್ಮ ಅಪ್ಪಂಗೆ ತುಂಬ ಇಷ್ಟ ಕರಾಟೆ ಕ್ಲಾಸಿಗೆ ಕಳಿಸು ಅಂತ ಯಾವಾಗಲೂ ಹೇಳೋರು. ನಮ್ಮಮ್ಮ ಡ್ಯಾನ್ಸ್ ಕ್ಲಾಸಿಗೆ ಕಳಿಸು ಅಂತ ಹೇಳೋರು. ಅದೇನೋ ಇವತ್ತು ನೋಡೋಣ ಬನ್ನಿ. ಹಾಗೆ ಏನು ಮಾಡ್ತಾವಳೆ ಅಂತ ನೋಡ್ತೀನಿ ಫಸ್ಟ್ ಹೋಗಿ. ಅಷ್ಟು ಕೋಪ ಬಂದೈತೆ ಅವಳ ಮೇಲೆ ನನಗಿವತ್ತು. ಆಗಲೇ ಟೈಮು ಒಂದು 7 ಗಂಟೆ ಏನೋ ಆಗಿದೆ. ನಾನು ಬಿಫೋರ್ ನಿಮಗೆ ನೆನಪಿದ್ರೆ ಒಂದು 1 ಇಯರ್ ಬ್ಯಾಕ್ ಏನೋ ಕೇಳಕ್ಕೆ ಬಂದಿದ್ದೆ. ಅವಾಗ 5 ಇಯರ್ಸಿಗೆ ಸೇರಿಸ್ಕೊತೀವಿ ಅಂತ ಹೇಳಿದ್ರು. ಬಟ್ ಇವಾಗ ಅವಳಿಗೆ 4.5 ಮಂತ್ಸ್ ಏನೋ ನಡೀತಿದೆ. ಇಟ್ಸ್ ಓಕೆ, ಕಲಿಬೇಕು ಅವಳು. ನೋಡಿ ಅಲ್ಲಿ ಒಳಗಡೆ ಇದ್ದಾಳೆ.
ಅಲ್ಲಿ ಹೇಳಿಸ್ಕೊಂತವಳೆ. ಫಸ್ಟ್ ಡೇ ಇವತ್ತು. ನೋಡಿ ಈ ಥರ ಅಲ್ಲಿ ಕೂತವಳು ನೋಡಿ. ಸರ್ ಹತ್ರ ಎಲ್ಲ ಮಾತಾಡಿದೀನಿ, ಏನೋ ಇಂಟ್ರೆಸ್ಟ್ ಆಗಿ ಕುತ್ಕೊಂಡು ನೋಡ್ತಾವಳೆ, ಆಕ್ಟಿವ್ ಆಗಿದ್ದಾಳೆ ಅಂತ ಅಂದ್ರು. ಸೊ ಕಲೀಲಿ ಅವಳು. ಇವತ್ತು ಆಗಿರೋ ಇನ್ಸಿಡೆಂಟ್ಗೆ ಕರ್ಕೊಂಡ್ಬಂದು ಕರಾಟೆ ಕ್ಲಾಸಿಗೆ ಸೇರಿಸಿರೋದು ನಾವು. ಕಲಿಬೇಕು ಮಕ್ಕಳು, ಇವಾಗಿಂದನೇ ಸ್ಟ್ರಾಂಗ್ ಆಗಬೇಕು. ಸೊ ಇನ್ನೊಂದು 10 ಮಿನಿಟ್ಸ್ ಇರಿ ಅಂತ ಹೇಳಿದ್ದಾರೆ. 6 to 7:30. ಡ್ಯಾನ್ಸ್ ಗೀನ್ಸ್ ಎಲ್ಲ ಇಲ್ಲ, ಕರಾಟೆ ಕಲಿಬೇಕಷ್ಟೇ. ನೀನು ಬಾ. ಓನಮ್ಮ, ಏನಕ್ಕೆ ಬಂದಿರೋದು ನೀನು ಅಂತ ಕೇಳಿದ್ದಾರೆ. ಮಗಳನ್ನ ಫಸ್ಟ್ ನಮ್ಮ ಅಪ್ಪ ಕರ್ಕೊಂಡ್ ಬಂದ್ರು ಅಲ್ಲಿ ಕ್ಲಾಸಿಗೆ. ಏನಕ್ಕೆ ಬಂದಿದ್ಯಾ ಇಲ್ಲಿಗೆ ಅಂತ ಕೇಳಿದ್ದಾರೆ ಸರ್ರು. ನನ್ನ ಮಗಳು ಫೈಟ್ ಮಾಡಕ್ ಬಂದಿದ್ದೀನಿ ಅಂತ ಅಂದ್ಲಂತೆ. ಅವರು ಸಿಕ್ಕಾಪಟ್ಟೆ ಆಶ್ಚರ್ಯ ಹೋಗ್ಬಿಟ್ಟಿದ್ದಾರೆ. ನೋಡ್ದ, ಇಷ್ಟು ವರ್ಷದ ಮಗು, 4-5 ವರ್ಷದ ಮಗು ಫೈಟ್ ಮಾಡ್ಬೇಕು ಅಂತಾಳೆ ಅಂತ. ಇವಾಗ ನಾನು ಹೇಳಿದ್ರು, ನಂಗೆ ಏನ್ ಅನ್ನಿಸ್ತು ಅಂತಂದ್ರೆ, ಹೌದು, ಜಗತ್ತಿಗೆ ನಾವು ಫೈಟ್ ಮಾಡ್ತಾ ಇದ್ದೀವಿ, ಇಡೀ ಇದಕ್ಕೆ ನಾವು ಫೈಟ್ ಮಾಡ್ತಾ ಇದ್ದೀವಿ ಅಂತ ಫೀಲ್ ಆಯ್ತು. ನಿಜವಾಗ್ಲೂ ಇಷ್ಟ್ರ ಮಟ್ಟಿಗೆ ಹೇಳ್ತಾಳಲ್ಲ, ಅವಳಿಗೆ ಎಷ್ಟು ಕಲಿತಾಳೋ ಅಷ್ಟುವರೆಗೂ ಕಲಿಸ್ತೀನಿ ನಾನು ನಿಜಕ್ಕೂ. ಓನಮ್ಮ, ಟಾಟಾ ಲೈಟ್ ನಡಿ, ಹೋಗೋಣ. ಜಂಕ್ ಫುಡ್ಸು, ಮಸಾಲೆ ಪುರಿ ಎಲ್ಲ ತಿನ್ಬಾರ್ದಂತೆ, ಬೇಕ್ರಿ ಐಟಮ್ಸ್ ಎಲ್ಲ ತಿನ್ಬಾರ್ದಂತೆ, ಆಯ್ತಾ? ನೋಡಿ, ಇದು ಅಡ್ಮಿಷನ್ ಫಾರ್ಮು ಫಿಲಪ್ ಮಾಡ್ತೀನಿ. ಆಲ್ರೆಡಿ ಎಲ್ಲ ಪೇ ಮಾಡಿಬಿಟ್ಟಿದ್ದೀನಿ. ಸೊ ದಿಯಾ ಸಂದೀಪ್ ಅವರು ನೆಕ್ಸ್ಟು ಕರಾಟೆ ಕ್ಲಾಸಿಗೆ ಹೋಗ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್. ಎಲ್ಲರೂ ವಿಶಸ್ ಮಾಡಿ ನನ್ನ ಮಗಳಿಗೆ.